ನಮಸ್ಕಾರ. ಆಫ್ರಿಕಾ ವಿರುದ್ಧ ಸೋತ ಬಳಿಕ ಜಿಂಬಾಬ್ವೆ ವಿರುದ್ಧದ ಪಂದ್ಯಕ್ಕಾಗಿ ಚೆನ್ನೈ ತಲುಪಿದ ತಕ್ಷಣ ಟೀಂ ಇಂಡಿಯಾಗೆ ಸಿಕ್ಕವು 3 ದೊಡ್ಡ ಗುಡ್ ನ್ಯೂಸ್. ತಂಡಕ್ಕೆ ಎಂಟ್ರಿ ಕೊಟ್ಟರು ಇಬ್ಬರು ಹೊಸ ಆಟಗಾರರು. ಹಬ್ಬಿತು ಸಂತೋಷದ ಅಲೆ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಟಿ20 ವಿಶ್ವಕಪ್ ಗೆಲ್ಲಲು ಭಾರತಕ್ಕೆ ಸಿಕ್ಕಿರುವ ಆ 3 ದೊಡ್ಡ ಸಿಹಿ ಸುದ್ದಿಗಳಾದರೂ ಯಾವುವು? ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಸ್ಕೂಲ್ ಟೆಸ್ಟ್ ಗಳಲ್ಲಿ ಔಟ್ ಆಫ್ ಮಾರ್ಕ್ಸ್ ಪಡೆದುಕೊಂಡು ಮೇನ್ ಎಕ್ಸಾಮ್ ನಲ್ಲಿ ಫೇಲ್ ಆದ್ರಂತೆ. ಸದ್ಯ ಇದು ಟೀಂ ಇಂಡಿಯಾದ ಪರಿಸ್ಥಿತಿಯಾಗಿದೆ. ಯಾಕಂದ್ರೆ 2024ರ ಟಿ20 ವಿಶ್ವಕಪ್ ನಿಂದ ಹಿಡಿದು 2026ರ ಟಿ20 ವಿಶ್ವಕಪ್ ವರೆಗೂ ಒಂದೇ ಒಂದು ಸರಣಿಯನ್ನ ಸೋಲದ ಟೀಂ ಇಂಡಿಯಾ ಗೆಲ್ಲಲೇಬೇಕಾದ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಚ್ ನಲ್ಲಿ ಆಫ್ರಿಕಾ ವಿರುದ್ಧ 76 ರನ್ಗಳ ಹೀನಾಯ ಸೋಲು ಎದುರಿಸಿದೆ. ಭಾರತದ ಈ ಸೋಲಿನೊಂದಿಗೆ ಸೆಮಿಸ್ ಲೆಕ್ಕಾಚಾರಗಳು ಕೂಡ ಬುಡಮೇಲು ಆಗಿವೆ ಸ್ನೇಹಿತರೆ. ಇನ್ನುಳಿದ 2 ಪಂದ್ಯಗಳನ್ನ ಭಾರತ ಗೆದ್ರೆ ಸಾಲಲ್ಲ, ಬದಲಾಗಿ ನೆಟ್ ಮಾರ್ಜಿನ್ ನಿಂದ ಗೆಲ್ಲಬೇಕು. ಹೀಗಾಗಿ ಮುಂದಿರುವ 2 ಪಂದ್ಯಗಳು ಭಾರತಕ್ಕೆ ಡೂ ಆರ್ ಡೈ ಆಗಿವೆ ಸ್ನೇಹಿತರೆ. ಸೂಪರ್ ಸುತ್ತಿನ ತನ್ನ ಮೊದಲ ಪಂದ್ಯದಲ್ಲಿ ಭಾರತದ ವೀಕ್ನೆಸ್ ಗಳು ಜಗಜ್ಜಾಹೀರಾಗಿದ್ದಾವೆ. ಇನ್ನೀಗ ಟೀಂ ಇಂಡಿಯಾ ತನ್ನ ಸೂಪರ್ 2ನೇ ಪಂದ್ಯದಲ್ಲಿ ಜಿಂಬಾಬ್ವೆ ತಂಡವನ್ನ ಎದುರಿಸಲಿದೆ. ಭಾರತ ಮತ್ತು ಜಿಂಬಾಬ್ವೆ ನಡುವಿನ ಈ ಟಿ20 ವಿಶ್ವಕಪ್ನ ಪಂದ್ಯ ಇದೇ ಫೆಬ್ರವರಿ 26ರಂದು ಗುರುವಾರ ಚೆನ್ನೈನ ಎಂಎ ಚಿದಂಬರಂ ಸ್ಟೇಡಿಯಂನಲ್ಲಿ ನಡೆಯಲಿದೆ. ಈಗಾಗಲೇ ಈ ಪಂದ್ಯಕ್ಕಾಗಿ ಟೀಂ ಇಂಡಿಯಾ ಚೆನ್ನೈ ಕೂಡ ತಲುಪಿದ್ದು ಕಠಿಣ ಅಭ್ಯಾಸದಲ್ಲಿ ನಿರತವಾಗಿದೆ ಸ್ನೇಹಿತರೆ. ಈ ಮಧ್ಯೆ ಇದೀಗ ಈ ಪಂದ್ಯಕ್ಕೂ ಮುನ್ನ ಟೀಂ ಇಂಡಿಯಾಗೆ 3 ದೊಡ್ಡ ಗುಡ್ ನ್ಯೂಸ್ ಗಳು ಸಿಕ್ಕಿವೆ. ಮೊದಲನೇ ಒಳ್ಳೆ ಸುದ್ದಿ ಬಂದ್ಬಿಟ್ಟು ಅದು ಅಕ್ಷರ್ ಪಟೇಲ್ ಅವರ ಕಮ್ ಬ್ಯಾಕ್ ವಿಚಾರವಾಗಿ. ಹೌದು, ಟೀಂ ಇಂಡಿಯಾದ ವೈಸ್ ಕ್ಯಾಪ್ಟನ್ ಹಾಗೂ ಸ್ಟಾರ್ ಆಲ್ರೌಂಡರ್ ಆಗಿರುವ ಅಕ್ಷರ್ ಪಟೇಲ್ ಆಫ್ರಿಕಾ ವಿರುದ್ಧದ ಕ್ರೂಷಿಯಲ್ ಪಂದ್ಯದಿಂದ ಹೊರಗುಳಿದಿದ್ರು. ಇದು ತಂಡದ ಸೋಲಿಗೆ ಕಾರಣ ಎಂದು ಹೇಳಲಾಗ್ತಾ ಇದೆ. ಆದ್ಯಾಗೂ ಇದೀಗ ಇವರು ಜಿಂಬಾಬ್ವೆ ವಿರುದ್ಧದ ಪಂದ್ಯಕ್ಕೆ ಕಮ್ ಬ್ಯಾಕ್ ಮಾಡಿದ್ದು ಪ್ಲೇಯಿಂಗ್ 11 ನಲ್ಲಿ ಆಡಲಿದ್ದಾರೆ. ಅಕ್ಷರ್ ಅವರ ರೀ ಎಂಟ್ರಿ ಟೀಂ ಇಂಡಿಯಾಗೆ ಗುಡ್ ನ್ಯೂಸ್ ಅಂತ ಹೇಳ್ಬಹುದು. ಇನ್ನು 2ನೇ ಒಳ್ಳೆ ಸುದ್ದಿ ಬಂದ್ಬಿಟ್ಟು ಅದು ಸಂಜು ಸ್ಯಾಮ್ಸನ್ ಅವರ ವಿಚಾರವಾಗಿ. ಹೌದು, ಟೀಂ ಇಂಡಿಯಾದ ಓಪನರ್ ಸಂಜು ಸ್ಯಾಮ್ಸನ್ಗೆ ಮತ್ತೆ ತಂಡದಲ್ಲಿ ಚಾನ್ಸ್ ಸಿಗಲಿದೆ. ಅದು ಆಸ್ ಎ ಓಪನರ್ ಆಗಿ ಎಂಬುದು ವಿಶೇಷ. ಇಲ್ಲಿ ಸಂಜು ಓಪನರ್ ಆಗಿ ಬಂದ್ರೆ ಇಶಾನ್ ಕಿಶನ್ 1 ಡೌನ್ ಬರಬಹುದು. ನಿಮ್ಗೆಲ್ಲ ಗೊತ್ತಿರಬಹುದು, ಕಳೆದ ಕಿವೀಸ್ ಸೀರೀಸ್ ನಲ್ಲಿ ಇಶಾನ್ ಕಿಶನ್ 1 ಡೌನ್ ಬಂದರೂ ಕೂಡ ಒಳ್ಳೆಯ ಪ್ರದರ್ಶನ ನೀಡಿದ್ದಾರೆ. ಇದಲ್ಲದೆ ಸಂಜು ಸ್ಯಾಮ್ಸನ್ಗೆ ಚೆನ್ನೈ ಸ್ಟೇಡಿಯಂ ಒಂಥರ ಹೋಮ್ ಗ್ರೌಂಡ್ ಕೂಡ ಹೇಳ್ಬಹುದು. ಸಂಜು ಎಂಟ್ರಿ ಕೊಟ್ರೆ ಇಲ್ಲಿ ತಿಲಕ್ ಹೊರಬೀಳ್ತಾರೆ. ಟೂರ್ನಿ ಉದ್ದಕ್ಕೂ ತಿಲಕ್ ವರ್ಮಾ ವಿಫಲರಾಗಿದ್ದಾರೆ. ಹೀಗಾಗಿ ಸಂಜು ಎಂಟ್ರಿ ಕೊಡ್ತಿರುವುದು ಕೂಡ ಗುಡ್ ನ್ಯೂಸ್ ಅಂತ ಹೇಳ್ಬಹುದು. ಇನ್ನು ಚೆನ್ನೈ ತಲುಪಿದ ತಕ್ಷಣ ಟೀಂ ಇಂಡಿಯಾಗೆ ಸಿಕ್ಕಿರುವ 3ನೇ ಮತ್ತು ಕೊನೆಯ ಗುಡ್ ನ್ಯೂಸ್ ಬಂದ್ಬಿಟ್ಟು ಅದು ಚೆನ್ನೈ ಪಿಚ್ ವಿಚಾರವಾಗಿ. ಹೌದು, ಈ ವರ್ಷದ ವಿಶ್ವಕಪ್ ನಲ್ಲಿ ಚೆನ್ನೈ ಹೈ ಸ್ಕೋರಿಂಗ್ ಪಿಚ್ ಆಗಿ ಮಾರ್ಪಟ್ಟಿದೆ. ಇದು ಟೀಂ ಇಂಡಿಯಾದ ಸ್ಪಿನ್ನರ್ಗಳಿಗೂ ಕೂಡ ವರದಾನವಾಗಲಿದೆ. ಹೀಗಾಗಿ ಇದು ಕೂಡ ಭಾರತ ತಂಡಕ್ಕೆ ದೊಡ್ಡ ಗುಡ್ ನ್ಯೂಸ್ ಅಂತ ಹೇಳಬಹುದು. ಸ್ನೇಹಿತರೆ, ನಿಮಗೆ ಅನಿಸುತ್ತದೆ ಟೀಂ ಇಂಡಿಯಾ ಇಲ್ಲಿಂದ ಸೆಮಿಫೈನಲ್ಗೆ ಕ್ವಾಲಿಫೈ ಆಗುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.